ಸ್ನೇಹಿತರೆ, ಗೂಗಲ್ನ ಒಂದು ಆಟೋಫಿಲ್ ಪಾಸ್ವರ್ಡ್ನ ಒಂದು ಆಟೋಫಿಲ್ ಫೀಚರ್ನ ನಾವು ಯಾವ ರೀತಿ ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಗೂಗಲ್ನಲ್ಲಿ ಒಂದು ಫೀಚರ್ ಇರುವಂಥದ್ದು ಆಟೋಫಿಲ್ ಪಾಸ್ವರ್ಡ್ ಆಟೋಫಿಲ್ ಫೀಚರ್ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಆ ಒಂದು ಫೀಚರ್ನಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಸೈಟ್ನಲ್ಲಿ ಲಾಗಿನ್ ಮಾಡೋದಕ್ಕೆ ಹೋದರೆ ಅದರ ಒಂದು ಪಾಸ್ವರ್ಡನ್ನು ಅದು ಆಟೋಮೆಟಿಕ್ ಆಗಿ ತಗೊಂಡು ಇಟ್ಕೊಳ್ಳುತ್ತೆ. ಅಂದರೆ ನಮಗೆ ಕೇಳುತ್ತೆ ಆಟೋಮೆಟಿಕ್ ಆಗಿ ಆ ಒಂದು ಪಾಸ್ವರ್ಡ್ನ ಸೇವ್ ಮಾಡ್ಕೋಬೇಕಂತ. ಆ ಒಂದು ಫೀಚರ್ ಅಥವಾ ಕೆಲವು ಬಾರಿ ಆಟೋಮೆಟಿಕ್ ಆಗಿ ತಾನೇ ಸೇವ್ ಮಾಡ್ಕೊಂಡಿರುತ್ತೆ. ಆ ಒಂದು ಫೀಚರ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ನೀವು ಆಫ್ ಕೂಡ ಮಾಡ್ಕೋಬಹುದು. ಯಾವ ರೀತಿ ನಾವು ಅದನ್ನು ಆಫ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ಮೊದಲು ನಾವು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ನ ಒಂದು ಆಟೋಫಿಲ್ ಫೀಚರ್ನ ಯಾವ ರೀತಿ ಆಫ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಏನು ಸರ್ಚ್ ಬಾರ್ ಇರುತ್ತೆ, ಆ ಒಂದು ಸರ್ಚ್ನಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಒಂದು ಸರ್ಚ್ ಇರುತ್ತೆ ಸ್ನೇಹಿತರೆ, ಸರ್ಚ್ ಐಕನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಆಟೋಫಿಲ್ ಅಂತ ನಾವು ಸರ್ಚ್ ಮಾಡ್ಕೋಬೇಕು. ಈ ಕಡೆ ಇದೆ ನೋಡಿ, ಇಲ್ಲಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಟೋಫಿಲ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗೂಗಲ್ನ ಆಟೋಫಿಲ್ ಆಪ್ಷನ್ ಅನ್ನೋದು ಮೇಲ್ಗಡೆ ಬರುತ್ತೆ. ಆಟೋಫಿಲ್ ನೋಡ್ಬೋದು. ಆಟೋಫಿಲ್ನ ನೀವು ಸರ್ಚ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಆಟೋಫಿಲ್ ಸರ್ವಿಸ್ ಫ್ರಮ್ ಗೂಗಲ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಫಿಲ್ ಮೇಲೆ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಆಟೋಫಿಲ್ ಸರ್ವಿಸ್ ಫ್ರಮ್ ಗೂಗಲ್ ಅಂತ ಇಲ್ಲಿ ಹೈಲೈಟ್ ಆಗ್ತಾ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಕೆಳಗಡೆ ಇಮೇಲ್ ಐಡಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಸ್ನೇಹಿತರೆ, ಯಾವ ಇಮೇಲ್ ಐಡಿಗೆ ಇಲ್ಲಿ ಈ ಸಿಂಕ್ ಆಗ್ತಾ ಇದೆ ಅಂತ. ಇಲ್ಲಿ ಈ ಒಂದು ಮೇಲ್ಗಡೆ ಇರುವಂಥ ಪಾಪಪ್ ಬಟನನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ, ಈ ಒಂದು ಬಟನನ್ನು ನೀವು ಈ ರೀತಿ ಆಫ್ ಮಾಡೋದ್ರಿಂದ ನಿಮ್ಮ ಒಂದು ಗೂಗಲ್ನ ಒಂದು ಆಟೋಫಿಲ್ ಫೀಚರ್ ಅನ್ನೋದು ಸಂಪೂರ್ಣವಾಗಿ ಆಫ್ ಆಗುತ್ತೆ. ಈ ರೀತಿ ನೀವು ಗೂಗಲ್ನ ಒಂದು ಆಟೋಫಿಲ್ ಫೀಚರ್ನ ಆಫ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.